ಸ್ನೇಹಿತರೆ, ಇವತ್ತು ನಾನು ಬೆಂಡೆಕಾಯಿ ದಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಇಷ್ಟು ತೊಗೊಂಡಿದ್ದೇನೆ ನಾನು. ಒಂದು 10ರಿಂದ 12 ಬೆಂಡೆಕಾಯಿ ತೊಗೊಂಡಿದ್ದೇನೆ, 2 ಟೊಮೆಟೊ ತೊಗೊಂಡಿದ್ದೇನೆ, ಒಂದು ಈರುಳ್ಳಿ, ಒಂದು ಅರ್ಧ ಇಂಚ್ ಶುಂಠಿ, ಒಂದು 5ರಿಂದ 6 ಹಸಿಮೆಣಸನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ. ಇಲ್ಲಿ ನೋಡಿ, ನಾನು ಕುಕ್ಕರ್ ತೊಗೊಂಡಿದ್ದೇನೆ. ಇದರಲ್ಲಿ 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೇನೆ. ಮತ್ತೊಂದು ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೇನೆ. ಇವಾಗ ಇದನ್ನೆಲ್ಲ ತೊಳ್ಕೊಳ್ತೇನೆ ನಾನು. ನೋಡಿ, ಬೇಳೆನ ತೊಳೆದು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ 1-2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ. ಹಾಗೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಶುಂಠಿ ಹಾಗೂ ಹಸಿಮೆಣಸನ್ನು ಹಾಕ್ಕೊಳ್ತೇನೆ ನಾನು. ಬೆಂಡೆಕಾಯಿ ಹಾಕೋದಿಲ್ಲ, ಆಮೇಲೆ ಹಾಕ್ಕೊಳ್ಳೋಣ ಬೆಂಡೆಕಾಯಿನ. ಎಲ್ಲವನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಎಲ್ಲ ಮಿಕ್ಸ್ ಮಾಡಿ ಹಾಕೊಳ್ಳೋದು ಅಂತ ಹೇಳಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇದಕ್ಕೊಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತೇನೆ. ಒಂದು 7 ಸೀಟಿ ಹಾಕ್ಕೊಳ್ತೇನೆ ನಾನು, ಯಾಕಂದರೆ ಇದು 3 ಲೀಟ್ರ್ ಕುಕ್ಕರ್ ಅಲ್ವಾ, ಅದಕ್ಕೆ 6ರಿಂದ 7 ಸೀಟಿ ಹಾಕ್ಕೊಳ್ತೇನೆ. ನಿಮ್ದು 5 ಲೀಟ್ರ್ ಕುಕ್ಕರ್ ಆಗಿದ್ದರೆ ಒಂದು 3 ಸೀಟಿ ಸಾಕಾಗ್ತದೆ. ನೋಡಿ, ನಾನು ಸ್ಟಿಕ್ಕನ್ನು ಇಟ್ಕೊಂಡಿದ್ದೇನೆ. ಕಟ್ ಮಾಡ್ಕೊಂಡಿರೋಂಥ ಬೆಂಡೆಕಾಯಿನ ತಗೊಳ್ತೇನೆ. ಹಾಕೊಂಡಿದ್ದೇನೆ. ಈಗ 1 ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ತೇನೆ. ಇದನ್ನು ಹುರ್ಕೊಳ್ತೇನೆ. ಚೆನ್ನಾಗಿ ಹುರ್ಕೊಳ್ಬೇಕು ಇದನ್ನು. ಒಂಥರ ಲೋಳೆ ಇರುತ್ತಲ್ಲ, ಲೋಳೆ ಅಂಶ ಹೋಗುತ್ತೆ ಹುರ್ಕೊಂಡ್ರೆ. ಸಾಂಬಾರು ಚೆನ್ನಾಗಿರುತ್ತೆ ಲೋಳೆ ಅಂಶ ಹೋಗಿದ್ರೆ. ಕಾಲು ಚಮಚ ಉಪ್ಪನ್ನು ಹಾಕ್ಕೊಳ್ತೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ನಾನು. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಈ ರೀತಿ ಹುರ್ಕೊಳ್ಬೇಕು ಇದನ್ನು. ನೋಡಿ, ಇವಾಗ ನಾನು ಇದನ್ನು ಸೈಡ್ಗೆ ಇಟ್ಕೊಳ್ತೇನೆ. ಕಡಾಯಿನ ಇಟ್ಕೊಳ್ತೇನೆ ನಾನು, ನಾನ್ಸ್ಟಿಕ್ ಕಡಾಯಿನ. ಮೂರರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೇನೆ ನಾನು. ನೋಡಿ, ಎಣ್ಣೆ ಕಾದ್ಮೇಲೆ 1 ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತೇನೆ ನಾನು. ಹತ್ತರಿಂದ 12 ಬೆಳ್ಳುಳ್ಳಿ ಹೆಸಳನ್ನು ತಗೊಳ್ತೇನೆ. ಚೆನ್ನಾಗಿ ಹುರ್ಕೊಳ್ತೇನೆ. ನೀವು ಇದಕ್ಕೆ ಕರಿಬೇವು ಬೇಕಂತ ಅಂದರೆ ಹಾಕ್ಕೊಳ್ಬೋದು ಇದಕ್ಕೇನೆ ಒಗ್ಗರಣೆಗೆ. ಇಲ್ಲಿ ನೋಡಿ, ಕುಕ್ಕರಲ್ಲಿರೋ ದಾಳನ್ನು ಹಾಕ್ಕೊಳ್ತೇನೆ, ಬೇಳೆಯನ್ನು. ಇದೇ ರೀತಿ ಆಗಿದೆ ಬೇಳೆ. ಇವಾಗ ಇದನ್ನು ಒಗ್ಗರಣೆಗೆ ಹಾಕಿ
ಮತ್ತೊಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೇನೆ. ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು. ಇವಾಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ನಾನು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತೇನೆ. ಇದು ಸಾಂಬಾರು ಮಸಾಲ, ಇದು ನಾನು 2-3 ಚಮಚ ಹಾಕ್ಕೊಳ್ತೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ, ಯಾಕಂದರೆ ಸಪ್ಪೆ ಆಗಬಾರ್ದು ಅಂಥೇಳಿ. ಇಲ್ಲಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈ ಕುದಿ ಬಂದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೀವು ಕರಿಬೇವು ಬೇಕಂತ ಇದ್ದರೆ ಹಾಕ್ಕೊಳ್ಬೋದು. ಇದು ಅನ್ನದೊಟ್ಟಿಗೆ ಚಲೋ ಆಗುತ್ತೆ. ಧನ್ಯವಾದಗಳು.